ಮಂಡ್ಯ ಮಳವಳ್ಳಿ ಶಿವನಸಮುದ್ರ ನಾಲೆಯಲ್ಲಿ ನಡೆದಂತ ಆಪರೇಷನ್ ಆನೆ. ನೀರು ಕುಡಿಯೋದಕ್ಕೆ ಅಂತ ಬಂದು ಮರಿಯಾನೆ ಒಂದು ನಾಲೆಗೆ ಬಿದ್ದಿದೆ. ಪರದಾಡ್ತಾ ಇತ್ತು ಮರಿಯಾನೆ. 2 ದಿನಗಳಿಂದ ನಾಲೆಯಲ್ಲಿ ಸಿಲುಕಿ ಮರಿಯಾನೆ ಒದ್ದಾಟ ನಡೆಸಿತ್ತು. ಬೆಳಗ್ಗೆಯಿಂದ ಆನೆಯನ್ನ ಮೇಲಕ್ಕೆತ್ತೋದಕ್ಕೆ ಅರಣ್ಯ ಇಲಾಖೆ ಸರ್ಕಸ್ ನಡೆಸಿತು. ಬೆಂಗಳೂರಿನಿಂದ ಹೈಡ್ರಾಲಿಕ್ ಕ್ರೇನ್ ತರಿಸಿಕೊಂಡು ಆಪರೇಷನ್ ನಡೆಸಲಾಯಿತು. ಮರಿಯಾನೆಗೆ ಅರವಳಿಕೆ ನೀಡಿ ಮೇಲೆ ಎತ್ತುತ್ತಿದ್ದಾರೆ ಅಧಿಕಾರಿಗಳು. ನೀರು ಕುಡಿಯೋದಕ್ಕೆ ಅಂತ ಬಂದು ಮರಿಯಾನೆಯೊಂದು ನಾಲೆಗೆ ಬಿದ್ದು 2 ದಿನಗಳಿಂದ ಪರದಾಡ್ತಾ ಇತ್ತು. ಆ ಆನೆಯನ್ನ ಮೇಲಕ್ಕೆತ್ತೋದಕ್ಕೆ ಅರಣ್ಯ ಇಲಾಖೆ ಸರ್ಕಸ್ ನಡೆಸಿದೆ. ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೀತು. ಅದರ ವಿಡಿಯೋ ನೋಡ್ತಾ ಇದ್ದೀರಿ. ಎರಡು ದಿನಗಳಿಂದ ನಾಲೆಯಲ್ಲಿ ಸಿಕ್ಕಾಕೊಂಡು ಮರಿಯಾನೆ ಒದ್ದಾಟ ನಡೆಸಿದೆ. ಮೇಲಕ್ಕೆತ್ತೋದಕ್ಕೆ ಸಾಧ್ಯ ಆಗಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಕೊನೆಗೆ ಬೆಂಗಳೂರಿನಿಂದ ಕ್ರೇನ್ ಅನ್ನ ತರಿಸಿ ಆಪರೇಷನ್ ಮರಿಯಾನೆ ನಡೆಸಲಾಯಿತು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದ್ದಾರೆ ಸಂಪರ್ಕದಲ್ಲಿ. ನಂದನ್, ಮರಿಯಾನೆ ನಾಲೆಗೆ ಬಿದ್ದು ಪರದಾಡ್ತಾ ಇರೋ ದೃಶ್ಯ ನಾವು ನೋಡ್ತಾ ಇದ್ದೇವೆ. ಹೇಗೆ ನಡೀತು ಕಾರ್ಯಾಚರಣೆ? ಶ್ವೇತಾ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬ್ಲಫ್ ಶಿಂಷಾದ ಬಳಿ ಇರ್ತಕ್ಕಂತಹ ಒಂದು ಪಯನಿಯರ್ ಜೆನ್ಕೋ ಲಿಮಿಟೆಡ್ ಪವರ್ ಜನರೇಷನ್ ನ ಯೂನಿಟ್ ಏನಿದೆ, ಆ ಕೆನಾಲ್ಗೆ ನೀರ್ ಕುಡಿಯೋದಕ್ಕೆ ಅಂತೇಳಿ ಕಾಡಾನೆಯೊಂದು ಇಳಿದಿರುತ್ತೆ. ಆ ಮೇಲೆ ಬರಲಾಗದೆ ಕಳೆದ ಭಾನುವಾರದಿಂದ ಅಂದ್ರೆ 2ರಿಂದ 3 ದಿನ ಆಯ್ತು ಇವತ್ತಿಗೆ ಅಲ್ಲೇ ಸಿಲುಕಿ ಪರದಾಡ್ತಾ ಇತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಹಿತಿಯನ್ನ ಪಡ್ಕೊಂಡು ಸ್ಥಳಕ್ಕೆ ಆಗಮಿಸ್ತಾರೆ. ಆನೆಯನ್ನ ಮೇಲೆತ್ತೋದಕ್ಕೆ ಒಂದು ಕಾರ್ಯಾಚರಣೆ ಕೂಡ ಆರಂಭಿಸ್ತಾರೆ. ಆರಂಭದಲ್ಲಿ ನೀರು ಜಾಸ್ತಿ ಇದ್ದಿದ್ರಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗಿತ್ತು. ಆವಾಗ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆ ಮಾತನಾಡೋದ್ರ ಮೂಲಕ ನೀರಿನ ಪ್ರಮಾಣವನ್ನ ತಗ್ಗಿಸಲಾಯಿತು. ಇವತ್ತು ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಬೆಂಗಳೂರಿನಿಂದ ಹೈಡ್ರಾಲಿಕ್ ಕ್ರೇನ್ ಅನ್ನ ಕೂಡ ಇದೀಗ ತರಿಸಿರ್ತಕ್ಕಂಥದ್ದು. ಅಂದ್ರೆ ಕಳೆದ 3 ದಿನಗಳಿಂದ ಏನು ಅಲೆಯಲ್ಲೇ ಆನೆ ಇದ್ದಿದ್ರಿಂದ, ಆ ನೀರಿನಲ್ಲೇ ಆನೆಯ ಓಡಾಟ ಇದ್ದಿದ್ರಿಂದ ಆನೆಯ ಸೊಂಡಿಲ ಭಾಗದಲ್ಲಿ ಇನ್ಫೆಕ್ಷನ್ ಆಗಿದೆ, ಫಂಗಸ್ ಆಗಿರ್ಬೋದು ಅನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆನೆಯ ಸೊಂಡಿಲ ತುದಿ ಭಾಗ ಒಂದು ಬಿಳಿ ಬಣ್ಣಕ್ಕೆ ತಿರುಗಿರೋದ್ರಿಂದ ಇನ್ಫೆಕ್ಷನ್ ಆಗಿರ್ಬೋದು ಅನ್ನುವಂತ ಮಾಹಿತಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಳೆದ 3 ದಿನಗಳಿಂದ ಆನೆ ಆ ನಾಲೆಯಲ್ಲೇ ಸಿಲುಕಿರೋದ್ರಿಂದ ಅದಕ್ಕೆ ಆಹಾರಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಕಬ್ಬು ಬೆಲ್ಲವನ್ನ ಆಹಾರದ ರೂಪದಲ್ಲಿ ಕೊಡ್ಲಾಗ್ತಾ ಇದೆ. ಇನ್ನು ಆನೆಯನ್ನ ಮೇಲೆತ್ತೋದಕ್ಕೆ ಅಂತ ಹೇಳಿ ಈಗ ಅರವಳಿಕೆಯ ಮದ್ದನ್ನ ನೀಡೋದಕ್ಕೆ ಇದೀಗ ಅಧಿಕಾರಿಗಳು ಕೂಡ ನಿರ್ಧಾರವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಡಿಸಿಎಫ್ ರಘು ಹಾಗೂ ವನ್ಯಜೀವಿ ವಲಯ ಮೈಸೂರು ವಿಭಾಗದ ಡಿಸಿಎಫ್ ಆಗಿರುವ ಪ್ರಭು ನೇತೃತ್ವದಲ್ಲಿ ಈ ಆನೆಯನ್ನ ಮೇಲೆತ್ತುವಂತ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆನೆಗೆ ಅರವಳಿಕೆ ಮದ್ದನ್ನ ನೀಡಲಿಕ್ಕೆ ಡಾಕ್ಟರ್ ರಮೇಶ್ ಮತ್ತೆ ಡಾಕ್ಟರ್ ಆದೇಶ್ ಅವರಿಂದ ತಯಾರಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಆಹಾರವನ್ನ ಪೂರೈಸಲಾಗ್ತಾ ಇದೆ. ಆ ನಂತರದಲ್ಲಿ ಆನೆಗೆ ಅರವಳಿಕೆ ಮದ್ದನ್ನ ನೀಡಿ ಹೈಡ್ರಾಲಿಕ್ ಕ್ರೇನ್ ಏನಿದೆ ಅದರ ಬೆಲ್ಟ್ ಗಳನ್ನ ಬಳಸಿ ಆನೆಯನ್ನ ಮೇಲೆತ್ತುವಂತ ಕಾರ್ಯವನ್ನು ಕೂಡ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡುವಂತದ್ದು. ಶ್ವೇತಾ, ಓಕೆ ನಂದನ್, ಕಳೆದ 2 ದಿನದಿಂದ ಇದೇ ನಾಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಕಾರ್ಯಾಚರಣೆ ಈಗ ನಡೀತಾ ಇದೆ. ಬಟ್ ಇನ್ನು ಎಷ್ಟು ಹೊತ್ತು ಸಮಯ ಹಿಡಿಬಹುದು? ಜೊತೆಗೆ ಈ ನಾಲೆಯಲ್ಲಿ ಹಿಂದೆ ಯಾವ್ದಾದ್ರು ಇದೇ ತರದ ಘಟನೆಗಳಾಗಿತ್ತಾ? ಶ್ವೇತಾ, ಇದೇ ಮೊದಲು ಈ ರೀತಿಯ ಘಟನೆ ಈ ನಾಲೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಂದ್ರೆ ನೀರ್ ಕುಡಿಯೋದಕ್ಕೆ ಅಂತ ಹೇಳಿ ಆ ಪವರ್ ಜನರೇಷನ್ ನ ಯೂನಿಟ್ ಗೆ ಬಳಸುವಂತ ಕೆನಾಲ್ ಏನಿದೆ, ಆ ಕೆನಾಲ್ ಬಳಿಗೆ ಕಾಡಾನೆ ಮರಿಯೊಂದು ಬಂದಿರತಕ್ಕಂಥದ್ದು. ಮೇಲೆ ಬರಲಾಗದೆ ಸಿಲ್ಕೊಂಡಿತ್ತು. ಭಾನುವಾರ ಬೆಳಿಗ್ಗೆ ಈ ಘಟನೆ ಆಗಿದ್ದು. ಆದ್ರೆ ತಡವಾಗಿ 1 ದಿನ ತಡವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಬರುತ್ತೆ. ಆ ನಂತರದಲ್ಲಿ ಅವರು ಕಾರ್ಯಾಚರಣೆಯನ್ನ
ಆರಂಭಿಸುವಂತದ್ದು. ಇದೀಗ ಅರವಳಿಕೆ ಮದ್ದನ್ನ ನೀಡಿ ಆನೆಯನ್ನ ಮೇಲೆತ್ತೋದಕ್ಕೆ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅರವಳಿಕೆ ಮದ್ದನ್ನ ನೀಡಿದ ನಂತರದಲ್ಲಿ ಅಂದ್ರೆ ಏನು ಇಷ್ಟು ಅವಧಿಗಳ ಕಾಲ ಅಂತ ಇರುತ್ತೆ ಅರವಳಿಕೆ ಮದ್ದಿಗೆ, ಆ ಅವಧಿಯ ಮಧ್ಯದಲ್ಲಿ ಆನೆಯನ್ನ ಮೇಲೆತ್ತುವಂತ ಕಾರ್ಯಾಚರಣೆಯನ್ನ ಅಧಿಕಾರಿಗಳನ್ನು ನಡೆಸ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ಪೂರ್ವ ತಯಾರಿಗಳು ಕೂಡ ಇದೀಗ ಕೆನಾಲ್ನ ಬಳಿ ನಡೀತಾ ಇರ್ತಕ್ಕಂಥದ್ದು ಶ್ವೇತಾ. ಓಕೆ ನಂದನ್, ಆನೆಗಳು ಹಿಂಡಾಗಿ ಓಡಾಡತ್ತೆ. ಈಗ ಮರಿಯಾನೆ ನಾಲೆಗೆ ಬಿದ್ದಿದೆ ಅಂತ ಅಂದ್ರೆ ಇದ್ರ ಜೊತೆಗೆ ಬೇರೆ ದೊಡ್ಡ ಆನೆಗಳು ಕೂಡ ಇತ್ತಂತ ಅಲ್ಲಿ ನೋಡಿದವರು ಸ್ಥಳೀಯರು ಏನ್ ಹೇಳ್ತಿದಾರ ಇದ್ರ ಬಗ್ಗೆ? ಶ್ವೇತಾ, ಈ ಆನೆ ಕಂಡು ಬಂದಂತಹ ಸಂದರ್ಭದಲ್ಲಿ ಕೇವಲ ಒಂದು ಆನೆ ಮಾತ್ರ ಕೆನಾಲ್ನಲ್ಲಿ ಕಾಣಿಸ್ಕೊಂಡಿತ್ತು. ಅಂದ್ರೆ ಭಾನುವಾರ ಬೆಳಿಗ್ಗೆ ಈ ಆನೆ 11:45 ಸಮಯದಲ್ಲಿ ಬಂದಿರಬಹುದು ಅನ್ನುವಂತ ಮಾಹಿತಿಗಳು ಇರತಕ್ಕಂಥದ್ದು. ಯಾಕಂದ್ರೆ ಪವರ್ ಜನರೇಷನ್ ಸೆಂಟರ್ ನಲ್ಲಿ ಸಾಕಷ್ಟು ಮಂದಿ ಕೆಲಸ ಮಾಡ್ತಾರೆ. ಆದ್ರೆ ಭಾನುವಾರ ಈ ಆನೆ ಬಂದಿದ್ದನ್ನ ಯಾರು ಕೂಡ ನೋಡಿಲ್ಲ. ಆದ್ರೆ ಸೋಮವಾರ ಬೆಳಿಗ್ಗೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸ್ಥಳಕ್ಕೆ ಬಂದಂತವರು ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಾಗ್ಬೋದು. ಅರವಳಿಕೆ ಮದ್ದನ್ನ ನೀಡಿದ ನಂತರದಲ್ಲಿ ಆನೆಯನ್ನ ಮೇಲೆತ್ತುವಂತ ಕಾರ್ಯವನ್ನ ಅಧಿಕಾರಿಗಳು ಮಾಡಲಿದ್ದಾರೆ ಶ್ವೇತಾ. ಓಕೆ, ಥ್ಯಾಂಕ್ ಯು ನಂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.